ನಮ್ ತಂಗಿ ದೀಪಾವಳಿ ಮಾಡಕಂತ ಊರಿಗ್ ಬಂದ್ರೆ ಪೈಕೇನಿ ತಿಕ್ಕೋಗಂತ ಹೇಳ್ತಿದ್ದೆ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತಿ ನಿನಗೆ ಹೇಳದ್ ನಾನು. ಏನೈತಿ? ಅದಾ ಪೈಕೇನಿ ತಿಕ್ಕದ. ಇವತ್ತು ನನ್ನ ನಂಬರಿಗೆ ಕರ್ಕೊಂಡು ರಾತ್ರಿ ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ, ದೀಪಾವಳಿ ಹಬ್ಬಕ್ಕೆ ನಮ್ ತಂಗಿ ಊರಿಗೆ ಬರ್ತಿದ್ಲು, ಅದಕ್ಕೆ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಕ್ ಬಂದಿದ್ದೆ. ಅದೇನೋ ಗೊತ್ತಿಲ್ಲ, ಈ ಸರ್ತಿ ನಮ್ ತಂಗಿನ ಬಾಳ ಮಿಸ್ ಮಾಡ್ಕೊಂಡಿನಿ. ನಾನ್ ಮಾಡೋ ತರ್ಲೆ, ಪ್ರೀತಿ, ಕೇರಿಂಗ್ ಎಲ್ಲಾನು ಮಿಸ್ ಮಾಡ್ಕೊಂಡಿನಿ. ನೀವ್ನು ತಂಗಿ ಕಾಡ್ಸೋನು ಇಷ್ಟು ಪ್ರೀತಿ ತೋರಿಸ್ತಿದೀನಿ ಅಂತ ಅನ್ಕೊಂಡ್ರಾ? ಅಭಿ ಪಿಕ್ಚರ್ ಬಾಕಿ ಹೈ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೇಲಿ ಸೌಂಡ್ ಮಾಡ್ತಿರೋದಕ್ಕೆ ನಾನ್ ಮಲ್ಕೊಂಡೋನು ಎದ್ಬಿಟ್ಟೆ. ಯಾಕಂದ್ರೆ ಇವತ್ತು ನಮ್ ಮನೇಲಿ ಹಿರಿಯರ್ನ ಮಾಡ್ತಿದೀವಿ. ಎಲ್ರು ಒಂದೊಂದ್ ಕೆಲ್ಸ ಮಾಡ್ತಿದ್ರು. ನಮ್ ತಂಗಿ ಏನ್ ಮಾಡ್ತಿದ್ಲು ಅಂತ ನೋಡಿದ್ರೆ ಪೂಜೆ ಸಾಮಾನ ತೊಳಿತಿದ್ಲು. ತೆಕ್ಕವಾ ತೆಕ್ಕ, ಈ ದೃಶ್ಯನ ನಾನು ನನ್ನ ಕಣ್ಣಾರೆ ನೋಡಕತ್ತೀನಲ್ಲ, ಖುಷಿ ಆಗಕತ್ತೈತಿ. ಎದಕ್ಕಂದ್ರೆ ನಿನ್ ಕೆಲ್ಸ ನಾನ್ ಮಾಡ್ತಿದ್ನಲ್ಲ ಇಷ್ಟು ದಿವಸ, ಇವ ನಿನ್ ಕೆಲ್ಸ ನೀನೇ ಮುಚ್ಚಿಗೆಂಡು ಮಾಡ್ಬೇಕು. ಅಯ್ಯ ನೀನ್ ಬರ್ಲಿಲ್ಲ ಅಂದಿದ್ರೆ ನಾನು ನಿನ್ ಕುತ್ತಿ ಹಿಡ್ಕೊಂಡು ಎಳ್ಕೊಂಡ್ ಬರ್ತಿದ್ದೆ ಅಲ್ಲಿಂದಾನೆ. ಇಷ್ಟಾದ್ರೂ ನಮ್ ತಂಗಿ ಕಾಡ್ಸದ್ ಬಿಡ್ಲಿಲ್ಲ. ಈ ಕೆಲ್ಸದ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ಮಾಡು ಅಂತ ಹೇಳ್ತಿದ್ದೆ. ಜಲ್ದಿ ತಿಕ್ಕ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತಿ ನಿನಗೆ ಹೇಳದ್ ನಾನು. ಏನೈತಿ? ಅದಾ ಪೈಕೇನಿ ತಿಕ್ಕದ. ಇಷ್ಟು ದಿವಸ ಗ್ಯಾಪ್ ಆದ್ಮೇಲೆ ನಮ್ ತಂಗಿ ಕಾಡ್ಸಿದ್ನಲ್ಲ, ಇವಾಗ ಸಮಾಧಾನ ಆಯ್ತು. ಆಮೇಲೆ ಹಿರಿಯರ್ ಪೂಜೆ ಸ್ಟಾರ್ಟ್ ಆಗ್ತಿತ್ತು. ನಾನು ಕೂಡ ರೆಡಿ ಆಗಿದ್ದಿಲ್ಲ. ಒಂದು ಟ್ರಾನ್ಸಾಕ್ಷನ್ ಮಾಡೋಣ ಬನ್ನಿ. ಈ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋದ್ರಲ್ಲಿ ಪೂಜೆನೇ ಆಗೋಗಿತ್ತು. ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಎಲ್ಲಾರು ಹೊರಗಡೆ ಬಂದ್ವಿ. ನಿಮ್ಮನಾದ್ರೆ ನಾವು ಒಳಗೆ ಬರ್ಬೋದಾ? ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲರೂ ಊಟಕ್ಕೆ ಕುತ್ಕೊಂಡ್ರು. ನಮ್ ತಂಗಿ ಹಾಕ್ಸ್ಕೊಂಡಿರೋ ಚಿಕನ್ ಪೀಸ್ ನ ಎತ್ಕೊಂತಿದ್ದೆ. ತಳ ನೀನ್ ನಮ್ಮನ್